ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಏನೆಲ್ಲ ಇರುತ್ತೆ ಅಂತ ನೋಡ್ತಾ ಹೋಗಿ. ಏನು ಮಾಡಕತ್ತೀಮ್ಮ? ಏನು ಮಾಡತ್ತೀನಿ ಕಾಣಿಸಕತ್ತದ. ಇಷ್ಟೊತ್ತು ನೀರು ಬಂದಿದ್ದು, ನೀರು ಹಿಡ್ದೈತಿ. ನೀರು ಹೊಡೆದೇನು ಬಿಲ್ಡಿಂಗಿ? ನಾವು ಹೊಡೆದಿಲ್ಲಪ್ಪ, ನೀವು ಹೊಡ್ಯಾರಿ. ನಾನು ಪೈಪ್ ಎಲ್ಲ ಬಿಡಿಸ್ಕೊಡೋದು ಜೋಡಿಸೋದು ಅದಾದರೂ ಮಾಡ್ತೀನಿ. ಒಬ್ರು ಬೇಕೇ ಬೇಕು, ಮತ್ತೆ ಒಬ್ರು ಬೇಕೇ ಬೇಕು. ನೋಡಿ ಫ್ರೆಂಡ್ಸ್, ಈಗ ಕಂಪ್ಲೀಟಾಗಿ ಒಂದು ಲುಕ್ ಕಾಣ್ತಾ ಇದೆ. ಇಷ್ಟು ದಿನ ಸ್ವಲ್ಪನೇ ಆಗಿತ್ತು, ಬಂದ್ ಮಾಡಿ ತೋರಿಸ್ತಾ ಇದ್ದೆ. ಇವಾಗ ಕಂಪ್ಲೀಟಾಗಿ 3 ರೂಮ್ಗಳು ಈ ರೀತಿ ಕೂತಿದೆ. ಅದ್ರ ಜೊತೆ ಈ ಕಡೆ ಸ್ಟೇರ್ ಕೇಸ್ ಕೂಡ ಈ ಹೈಟಲ್ಲಿ ಬಂದಿದೆ. ಇವಾಗ ಏನಿದ್ರು ಮೇಲೆ ಛತ್ತೆಲ್ಲ ಹಾಕ್ಕೋಬೇಕು. ಸೊ ಅದಕ್ಕೆ ನೀರು ಹಿಡಿದು ಸೇರಿಬಿಟ್ಟು ಹಿಡಿಬೇಕು. ಸೊ ಆ್ಯಕ್ಚುಲಿ ಇವತ್ತು ಸಮನ್ವಿ ಮನೆಯಲ್ಲೇ ಇರೋದ್ರಿಂದ ಬಿಸಿಲು ಕಾಲ ಇದೆಯಲ್ಲ, ಎಲ್ಲೂ ಹೊರಗಡೆ ಕಳಿಸ್ತಾ ಇಲ್ಲ, ಮನೆಯಲ್ಲೇ ಇಟ್ಕೊಳ್ತಾ ಇದ್ದೀನಿ. ಹೇಗೋ ಆಟ ಮಾಡ್ತಾ ಇರ್ತಾಳೆ, ಅವಳ ಆಟನ ಕಡಿಮೆ ಮಾಡಿಸ್ಬಿಟ್ಟು ಮನೆಯಲ್ಲೇ ಇಟ್ಕೊಳ್ತಾ ಇದ್ದೀನಿ. ಅವಳು ರೊಟ್ಟಿ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಬೆಳಗ್ಗೆಯಿಂದ ಕೂಡ. ಸೊ ಹಾಗಾಗಿ ಈಗ ರೊಟ್ಟಿ ಮಾಡೋದು ತುಂಬಾ ಲೇಟ್ ಆಯಿತು. 12:30 ಆಗೋಗಿದೆ ಇವತ್ತು ರೊಟ್ಟಿ ಮಾಡೋದು. ಆ್ಯಕ್ಚುಲಿ ಬೆಳಗ್ಗೆ ಸಾತುಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಮಾಡಿದೆ, ಒಂದು 8ರಿಂದ 10 ರೊಟ್ಟಿ ಮಾಡಿದೆ. ಅದಿಷ್ಟನ್ನು ನಾನು ಯಜಮಾನ್ರು ಎಲ್ಲರೂ ಊಟ ಮಾಡ್ಕೊಂಡ್ವಿ ಬೆಳಗ್ಗೆ ಊಟಕ್ಕೆ. ಈಗ ಮತ್ತೆ ಇನ್ನೊಂದು ಸಾರಿ ಮಾಡಿದರೆ ಇವಾಗ ಅಮ್ಮ ಬೇರೆ ಇಲ್ಲ, ಊರಿಗೆ ಹೋಗಿದ್ದಾರೆ ಅಕ್ಕನ ಹತ್ರ. ಅಕ್ಕನಿಗೆ ಹುಷಾರಿಲ್ಲ ಅಂತೇಳ್ಬಿಟ್ಟು, ಹಾಗಾಗಿ ತಮ್ಮಗೂ ಕೂಡ ಇಲ್ಲೇ ಊಟಕ್ಕೆ ಬಾರಪ್ಪ ಅಂತ ಹೇಳಿದ್ದೀನಿ. ಒಂದೊಂದು ಸಾರಿ ಬರ್ತಾನೆ, ಒಂದೊಂದು ಸಾರಿ ಬರಲ್ಲ. ಅವ್ನು ಬಂದರೂ ಏನೋ ಬಿಟ್ಟರೇನೋ ಹೆಚ್ಚಿಗೆ ಮಾಡಿಟ್ಬಿಟ್ರೆ ಸಾಕು, ಬಂದರೆ ಊಟ ಮಾಡ್ತಾನೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೊಂದು ಮಾಡೋದಿತ್ತು. ಹಾಗಾಗಿ ಮತ್ತು ಇನ್ನೊಂದು ರೌಂಡು ರೊಟ್ಟಿ ಮಾಡಿಕೊಂಡೆ. ಮಾಡ್ತಾ ಮತ್ತು 10:30ಗೆ ಇಟ್ಟಿದ್ದೆ ರೊಟ್ಟಿ ಮಾಡಲಿಕ್ಕೆ. ಸಾಮಾನ್ಯನ ಇವರು ಹೋಗುವಾಗನೇ ಮಲಗಿಸ್ಬಿಟ್ಟು ಹೋಗಿದ್ದರು. ಅವಳಿಗೆ ಮಲಗಿಸ್ಬಿಟ್ಟು ಹೋದರೂ ಕೂಡ ಅವಳು ಪದೇ 5 ನಿಮಿಷಕ್ಕೊಮ್ಮೆ ಎದ್ದೇಳ್ತಾನೆ ಇದ್ದು ಕೆಲಸ ಮಾಡಲಿಕ್ಕೆ ಬಿಡಲಿಲ್ಲ, ರೊಟ್ಟಿ ಮಾಡಲಿಕ್ಕೆ ಬಿಡಲಿಲ್ಲ. ಇವಾಗ 12:30 ಆಗ್ತಾ ಬಂತು ನೋಡಿ. ಇವಾಗ ಅಷ್ಟು ಮುಗಿಯೋಷ್ಟರಲ್ಲಿ ಈಗ 1 ಗಂಟೆಗೆ ಸಾತು ಕೂಡ ಬಂದುಬಿಡ್ತಾನೆ. ಇವಾಗ ಅವನಿಗೆ ಹಾಫ್ ಡೇ ಇದೆ, ಎಕ್ಸಾಮ್ಸ್ ನಡೀತಾ ಇದೆ. ಹಾಗಾಗಿ ಇವತ್ತು ಬೆಳಗ್ಗೆ ನಾನು ಊಟಕ್ಕೆ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಪಲ್ಯ, ಜೊತೆಗೆ ನಮ್ಮ ಮನೇಲಿ ಎಲ್ಲರೂ ಫೇವ್ರೇಟ್ ಇದು ಬೆಂಡೆಕಾಯಿ ಪಲ್ಯ. ಜೊತೆಗೆ ಇವಾಗ ಬೇಸಿಗೆ ಕಾಲಲ್ವಾ, ಬೇಸಿಗೆ ಕಾಲಕ್ಕೆ ಈ ಥರ ಕಂಪಲ್ಸರಿ ಒಂದು ಸ್ವಲ್ಪ ಸೈಡಲ್ಲಿ ಡಿಶ್ ಮಾಡಿದರೆ ಹೆಲ್ತ್ಗೂ ಒಳ್ಳೆಯದು, ಹಾಗೆ ಬಾಡಿಗೂ ತಂಪು ಕೊಡುತ್ತೆ. ಮೊಸರು ಬಜ್ಜಿ ಮಾಡಿರ್ತೀನಿ, ಈರುಳ್ಳಿ, ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ, ಸೌತೆಕಾಯಿ ಎಲ್ಲದೂ ಕೂಡ. ಹಾಗಾಗಿ ತುಂಬ ಟೇಸ್ಟಿಯಾಗಿತ್ತು ಇವತ್ತು ಕಾಂಬಿನೇಷನ್. ಆ್ಯಕ್ಚುಲಿ ನಾನು ಕಂಪ್ಲೀಟ್ ಇವತ್ತು ರೊಟ್ಟಿ ಮುಗಿದಿಂದನೇ ಡೈಲಿ ಊಟ ಮಾಡೋದು. ಇವತ್ತು ಹೇಗಾಯಿತು ಅಂತಂದರೆ ಆ ಕಾಂಬಿನೇಷನ್ ನನ್ನ ಫೇವ್ರೇಟ್, ಅದರಲ್ಲೂ ಕೂಡ. ಹಾಗಾಗಿ ಮೊದಲೇ ಊಟ ಮಾಡ್ಕೊಂಡ್ಬಿಟ್ಟೆ. ಫಸ್ಟು ಸಾತುಗೆ ಅಂತ ಒಂದು 10 ರೊಟ್ಟಿ ಸಪ್ರೇಟ್ ಮಾಡಿದ್ನಲ್ವ, ಅದರಲ್ಲೇ ರೊಟ್ಟಿ ಊಟ ಮಾಡಿಕೊಂಡು ಅದಾಗಿದ್ದ ನಂತರ ಮತ್ತೆ ಇನ್ನೊಂದಿಷ್ಟು ಕಂಟಿನ್ಯೂ ಮಾಡಿದ್ದಕ್ಕೆ ಇಷ್ಟೊತ್ತಿನವರೆಗೂ ರೊಟ್ಟಿ ಮಾಡಲಿಕ್ಕೆ ಆಯ್ತಿಲ್ಲ ಅಂತಂದಿದ್ರೆ ನನ್ನ ಮಗಳು ಬಿಡ್ತಾ ಇರಲಿಲ್ಲ, ನಾನು ಊಟ ಮಾಡ್ತಾ ಇರಲಿಲ್ಲ, ಹಾಗಾಗಿಬಿಡ್ತಿತ್ತು. ಸೊ ಇವಾಗ ಮುಗಿದಿದೆ. ಲಾಸ್ಟಲ್ಲಿ ಅವ್ಳಿಗೆ ಒಂದು ಈ ರೀತಿ ಚೋಟ ರೊಟ್ಟಿ, ಏನೇ ಮಾಡಲಿ, ಚಪಾತಿ ಮಾಡಲಿ, ರೊಟ್ಟಿ ಮಾಡಲಿ, ದೋಸೆ ಮಾಡಲಿ, ಈ ಥರ ಸಣ್ಣದವಳಿಗೆ ಏನಾದರೂ ಇರಲೇಬೇಕು. ಹಾಗಾಗಿ ಅವ್ಳಿಗೊಂದು ರೊಟ್ಟಿ ಮಾಡಿದೆ. ನಿನ್ನೆ ಚಪಾತಿ ಮಾಡಿದ್ದೆ, ಶುಕ್ರವಾರ ಇದ್ದಿದ್ದಕ್ಕೆ. ಹಾಗಾಗಿ ನಿನ್ನೆ ಕೂಡ ಈ ರೀತಿ ನನಗೆ ಬೇಕೇ ಬೇಕು ಅಂತೇಳಿ ಮುಂದೆ ನಿಂತ್ಕೊಂಡು 3-4 ಚಪಾತಿ ಮಾಡಿಸ್ಕೊಂಡು ಇದೇ ಥರ. ಇವಾಗ ಮುಂದೆ ಇದ್ದಿದ್ದರೆ ಹಾಗೆ ಮಾಡ್ತಿದ್ಲು. ಇನ್ನೊಂದು ಸ್ವಲ್ಪ ನನಗೆ ಜಾಸ್ತಿನೇ ಬೇಕು ಅಂಥೇಳಿ. ಮತ್ತು ಅದನ್ನು ಯಾರಿಗೂ ತಿನ್ನೋಕ್ಕೂ ಕೊಡಲ್ಲ, ವೇಸ್ಟ್ ಮಾಡಿ ಹಾಕ್ಬಿಡ್ತಾಳೆ. ಒಂದೇ ಒಂದು ರೊಟ್ಟಿ ತಿಂತಾಳೇನೋ, ಇಷ್ಟೇ. ಉಳಿದಿರೋದೆಲ್ಲ ಮಾಡಿಸ್ಕೊಂಡು ಬಿಸಾಕ್ಬಿಡ್ತಾಳೆ. ಸುಮ್ಮನೆ ಕೆಟ್ಟೋಗ್ಬಿಡ್ತವೆ ರೊಟ್ಟಿ ಎಲ್ಲ ಅಂತೇಳ್ಬಿಟ್ಟು ಒಂದೇ ಮಾಡಿಟ್ಟಿದ್ದೀನಿ. ನೋಡಬೇಕು, ಮತ್ತು ಎದ್ದಿದ ನಂತರ ಜಗಳ ಮಾಡಿದರೆ ಮಾಡ್ತಾಳೆ, ಇಲ್ಲ ರೊಟ್ಟಿ ಮಾಡಿವಾಗ ಅಂತೇಳ್ಬಿಟ್ಟು. ಈಗ ತಾನು ಆಟ ಆಡಲಿಕ್ಕೆ ಒಂದಿಟ್ಟು ಇಟ್ಕೊಂಡಿರ್ತಾಳೆ ಸ್ವಲ್ಪ, ಅದನ್ನು ತೊಗೊಂಡ್ಬಿಟ್ಟು ನನಗಿನ್ನೂ ಮಾಡಿಕೊಡು ಅಂತ ಆಟ ಮಾಡ್ಬೋದು ಎದ್ದಿದ ನಂತರ. ಇವಾಗ ಸ್ವಲ್ಪ ಮಿಡಲಲ್ಲಿ ಎದ್ದೇಳುವಾಗೂ ಕೂಡ ನನಗೆ ಸ್ವಲ್ಪ ರೊಟ್ಟಿ ಇಟ್ಟುಕೊಡು, ನಂದು ಹಿಟ್ಟು ಎಲ್ಲೋಯ್ತು ಅಂತ ಕೇಳ್ತಾನೆ ಇದ್ಲು. ಮಲಗುವಾಗ ಅದನ್ನೆಲ್ಲೋ ಬಿಸಾಕ್ಕೊಂಡಿದ್ದಾಳೆ. ಹಾಗಾಗಿ ಮನೇಲಿ ಮಕ್ಕಳಿದ್ಬಿಟ್ರೆ ಆಗೋಯ್ತು, ಇದೇ ಆಗೋಗ್ಬಿಡುತ್ತೆ ನೋಡಿ ಅಲ್ವಾ. ಸೊ ನಿಮ್ಮ ಮನೆಯಲ್ಲೂ ಹಿಟ್ಟು ತೊಗೊಂಡು ಆಟ ಆಡ್ತಾರ ನಿಮ್ಮ ಮಕ್ಕಳು ಈ ರೀತಿ ರೊಟ್ಟಿ ಮಾಡುವಾಗ, ಚಪಾತಿ ಮಾಡುವಾಗ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಕ್ಕಳಂತೂ ಇಬ್ಬರೂ ಹಾಗೇನೆ, ಇಬ್ಬರು ಕೂಡ ತೊಗೊಂಡ್ಬಿಟ್ಟು ಅದೇನೋ ಅವನಂತರೂ ಕ್ಲೇ ಕೊಡೋದಿಲ್ಲ ಅವನಿಗೆ ಕೈಯಲ್ಲಿ. ಕ್ಲೇ ಮೊದಲೊಂದು ಸ್ವಲ್ಪ ಕೊಡ್ತಾಯಿದ್ವಿ, ಕೊಟ್ಟಿದ್ದಾಗೆಲ್ಲ ಅವಳು
ಹಾಳು ಮಾಡಿ ಇಟ್ಬಿಡ್ತಿದ್ದ. ಓ ಬಂತು ನಮ್ಮದು ಫೋನ್ ಚಿನ್ನ. ನಡಿ ಮಲಗಿಸ್ತೀನಿ ನಡಿ. ಹಿಂಗೆ 5-5 ನಿಮಿಷಕ್ಕೊಮ್ಮೆ ಎದ್ದೇಳ್ತಾನೆ ಇದ್ದಾಳೆ. 12:30 ಆಗೋಯ್ತು ಮುಗಿಯೋಷ್ಟರಲ್ಲಿ. ಇವತ್ತು ಆ್ಯಕ್ಚುಲಿ ನಮ್ಮ ಮೋನಮ್ಮ ಬಂದಿಲ್ಲ ಕೆಲಸಕ್ಕೆ, ಅವಳಿಗೂ ಹುಷಾರಿಲ್ಲ ಅಂತ ಹೇಳಿ ಬಿಟ್ಟಿದ್ದಾಳೆ ಪಾಪ. ಬಟ್ಟೆ ಇದೆ 2 ದಿನದ್ದು, ಅದಕ್ಕೆ ನನಗೂ ತೊಳೆಯೋಕ್ಕಂತೂ ಆಗಲ್ಲ ಅಂತ ಹೇಳಿ ವಾಷಿಂಗ್ ಮಿಷನ್ಗೆ ಹಾಕ್ಬಿಡೋಣ ಅಂಥೇಳಿ ವಾಷಿಂಗ್ ಮಿಷನ್ ಬೇರೆ ತೆಗೆದು ಹೊರಗಡೆ ಇಟ್ಟಿದ್ದೀನಿ ಹಾಟ್ಸ್ಟಾರ್ದೆ. ಸುಮ್ಮನೆ ನೀ ವಾಷಿಂಗ್ ಮಿಷನ್ ಅವಾಗೆಲ್ಲ ನಮಗೆ ಸ್ವಲ್ಪನೇ ಬಟ್ಟೆ ಇರ್ತಾಯಿತ್ತು ಬಾಡಿಗೆ ಮನೇಲಿ ಇರುವಾಗ, ಹಾಗಾಗಿ ಅದನ್ನು ತೊಗೊಂಡಿದ್ದೆ. ಅದನ್ನೇ ಈಗ ಯೂಸ್ ಮಾಡ್ಕೊಳ್ಬೇಕು ಅಂತ ಹೊರಗಡೆ ಇಳಿಸಿ ಹೋಗಿದ್ದಾರೆ ಯಜಮಾನ್ರು. ಬಟ್ಟೆ ಹಾಕ್ಕೊಳ್ಬೇಕು ಇವನಾಗ. ಅಷ್ಟೊತ್ತಿಗೆ ಸಾತು ಬಂದುಬಿಡ್ತಾನೆ. ಸಾತು ಬಂದಿದ್ದ ನಂತರ ಅವನಿಗೊಂದು ಸ್ವಲ್ಪ ಊಟ ಮಾಡಿಸ್ಬೇಕು. ಅವನಿಗೆ ಬರೀ ರೊಟ್ಟಿ ಜೊತೆ ಪಲ್ಯ ಅದು ನಡೆಯಲ್ಲ, ಸ್ವಲ್ಪ ಅನ್ನ ಏನಾದರೂ ಮಾಡಿರಬೇಕು. ಅವನು ತಿಂತಾನೆ, ಬಟ್ ಅವ್ರ ಅಪ್ಪ ಸುಮ್ಮನೆ ಇರೋದಿಲ್ಲ. ಬರೀ ರೊಟ್ಟಿ ಏನು ತಿನ್ನಿಸ್ತಿದ್ದಿ, ಸ್ವಲ್ಪ ಮೇಲೆ ಮಕ್ಕಳಿಗೆ ರೊಟ್ಟಿ ಜೊತೆ ಅನ್ನ ತಿನ್ನಿಸಿದ್ರೆ ಹೊಟ್ಟೆ ತುಂಬುತ್ತೆ ಅಂತಾರೆ. ಇನ್ನು ಅರ್ಧ ಗಂಟೆ ಟೈಮ್ ಇದೆ ಅವ್ನು ಬರೋಕ್ಕೆ. ಅಷ್ಟೊತ್ತಲ್ಲ ಅವನಿಗೂ ಅನ್ನ ಮಾಡ್ಕೋಬೇಕು. ನಮ್ಮ ಮುದ್ದಮ್ಮನ ಮಲಗಿಸ್ಬೇಕಿನ್ನು. ಇವಾಗ ಬೇಸಿಗೆ ಅಲ್ವಾ, ನೀರು 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 ಅಂತಾಳೆ. ಸಾಮಾನ್ಯ ನೀರು ಕುಡಿತಾನೆ ಇರ್ತಾಳೆ. ನೋಡಿ ಕೈಯಲ್ಲಿ ಇಟ್ಟು ಹೆಂಗೆ ಹಿಡ್ಕೊಂಡಿದ್ದಾಳೆ. ಇಷ್ಟಿಷ್ಟು ನೀರು ತುಂಬ್ಕೊಂಡು ವೇಸ್ಟ್ ಮಾಡ್ತೀಯಲ್ಲ ಚಿನಿ ನೀನು. ಬಾ ಮಲಗಿಸ್ತೀನಿ ಬಾ ಅಮ್ಮ. ಚಲೋ. ನಡಿ ನಡಿ ಬಂದೆ, ಕೈ ತೊಳ್ಕೊಂಡು ಬರ್ತೀನಿ. ಇಲ್ಲಿ ಮಲಗಿಸುವಾಗೂ ಕೂಡ ಏನಮ್ಮ ಅದು ಹತ್ತಕತ್ತಿಲ್ಲ, ಸ್ವಲ್ಪ ಅದು ರಿಪೇರಿ ಐತಂತ. ಪಪ್ಪ ರಿಪೇರಿ ಮಾಡಿಸ್ಕೊಂಬರ್ಬೇಕಂತ ಹೇಳಿದ್ರಿ ನಾ, ಅದಕ್ಕೆ ಬರಲ್ಲ ಅದು. ಈಗ ಮಲ್ಕೊ ನಡಿ, ಜಲ್ದಿ ನಡಿಯಮ್ಮ, ಈಗ ಅಣ್ಣ ಬಂದ್ಬಿಡ್ತಾನ. ಹಾಂ ಅದು ಬರಲ್ಲ ಅದು. ಇಲ್ಲಿ ನೋಡಿ, ಇಲ್ಲಿ ಹೋಲ್ಸ್ ಬಂದತಿಲ್ಲ ನಿನ್ನೆ ಬೂದಾಗೆಲ್ಲ, ಅದಕ್ಕೆ ಮತ್ತೆ ಇನ್ನು ರಿಪೇರಿ ಐತಿ, ಸ್ವಚ್ಛ ಮಾಡಿಸ್ಕೊಂಬರ್ಬೇಕಂತದು. ಈ ಬೇಸಿಗೆಗೆ ನೀರು ಸಿಡ್ದಾವ ಮತ್ತೆ, ಅದಕ್ಕೆ ಬಕ್ಕೋ ನಡಿ ನೀನು ಬಾ. ಅದು ಮತ್ತೆ ಸತ್ತಾಡಕ್ಕೆ ಬೇಕಲ್ಲಮ್ಮ, ಎತ್ತಿಡೋಕ್ಕಾಗಲ್ಲಲ್ಲ ಭೂ ತುಂಬಿದಾಗ. ನಡಿ ಪಚ್ಚು, ನಡಿ ನಿಮ್ಮ ನೀವು ಪಚ್ಚಂತಿ ಇಲ್ಲ ನೋಡಿ. ಇಲ್ಲಿ ಬೆಡ್ ಮೇಲೆ ಬೇರೆ ದಿಂಬೆ ಇತ್ತು, ಆ ದಿಂಬು ಕೂಡ ಬೇಡ ಅವಳಿಗೆ, ಅವಳದ್ದು ಇದೇ ದಿಂಬು, ಇದನ್ನೇ ಇಟ್ಟು ಮಲಗಿಸ್ಬೇಕು. 5 ನಿಮಿಷದಲ್ಲಿ ಪಟ್ ಅಂತ ಮಲ್ಕೊ ನಡಿ ಅಂತ ಹೇಳಿದರೆ ನನಗೆ ಇದೇ ಬೇಕು ಅಂತೇಳಿ ಹೇಳಿ ಹಾಕ್ಸ್ಕೊಂಡು ಮಲಗಿರ್ತಾಳೆ. ಪಚ್ಚಂಬಿಡು, ಕಣ್ಮುಚ್ಚು. ಬಳಿ ನೋಡಿ ಸಾಕೊಂಡಿದ್ದಾಳೆ, ಈ ಕಡೆ ಹೊಸ ಬಳಿ. ನಾನು ಹಬ್ಬಕ್ಕೆ ಇಲ್ಲ ನೆಕ್ಸ್ಟ್ ಅವ್ರದ್ದು ಏನಾದರೂ ಫಂಕ್ಷನ್ ಮಾಡಿದರೆ ಬರುತ್ತೆ ಅಂತ ಇಟ್ಕೊಂಡಿದ್ದೆ, ತೊಗೊಂಡು ಹೊಸದು ಎಲ್ಲ ತೊಗೊಂಡು ಹುಡುಕಾಡಿ ಹಾಕೊಂಡ್ಬಿಡ್ತಾಳೆ. ಪಚ್ಚಮ್ಮ ನೀನು ಪಚ್ಚು ಚುಮ್ಮ. ನೋಡಿ ಫ್ರೆಂಡ್ಸ್, ಇವಾಗ ಇದಕ್ಕೆ ನಾನು ಸ್ವಲ್ಪ ಬಿಡು ಮುಟ್ಟುಪಾಡಪ್ಪು ಸರ್ಫ್ ಎಕ್ಸೆಲ್ ಪೌಡರ್ ಮತ್ತು ನೀರೆಲ್ಲ ಹಾಕಿ ಇಟ್ಟಿದ್ದೀನಿ. ಹಾಕ್ತೀನಿ. ಇಲ್ಲಿ 2 ಬಕೆಟ್ ಬಟ್ಟೆ ಇದೆ, 2 ದಿನದ್ದಿದೆ. ಅದಕ್ಕೋಸ್ಕರ ನಮಗೂ ಕೂಡ ಹುಷಾರಿಲ್ಲಂತೆ, ಅದಕ್ಕೆ ಮತ್ತೆ ಪಾಪ ಹುಷಾರಿಲ್ಲದೆ ಇದ್ದಾಗ ಯಾವಾಗ ಬಂದು ಸುಧಾರಿಸ್ಕೊಂಡು ಕೆಲಸ ಮಾಡ್ತಾಳೆ, ಅದಕ್ಕೆ ಸ್ವಲ್ಪ ನಾವೇ ಮಾಡ್ಕೊಂಬಿಡೋಣ ಅಂಥೇಳಿ ವಾಷಿಂಗ್ ಮಿಷನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಮ್ಮ ಬಿಡು, ನಾನಲ್ಲಿ ಇದನ್ನು ತರ್ತೀನಿ ಬಿಡು ಒಂದು ಸ್ವಲ್ಪ. ಏನು ಡಿಟರ್ಜೆಂಟಾ ಜೆಲ್ ಬೇಡ, ತಡ್ಕೊ. ಇದಕ್ಕೊಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಈ ವಾಷಿಂಗ್ ಮಿಷನ್ಗೋಸ್ಕರ ಅಂತಲೇ ಲಿಕ್ವಿಡ್ ತರಿಸಿದ್ದೆ ನಾನು ಆ್ಯಕ್ಚುಲಿ. ಆಮೇಲೆ ಯೂಸೇ ಮಾಡ್ತಾ ಇಲ್ಲ, ಈಗ ಪೌಡರೇ ಯೂಸ್ ಮಾಡಿಬಿಡ್ತಾಳೆ ನಮ್ಮ ಮೋನಮ್ಮ. ಅದಕ್ಕಾಗಿ ಇವಾಗ ಮತ್ತೆ ನಾನು ವಾಷಿಂಗ್ ಮಿಷನ್ಗೋಸ್ಕರ ಲಿಕ್ವಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತೆ ಈ ಕಡೆ ಈಗ ಬಟ್ಟೆ ಹಾಕ್ಬಿಡ್ತೀನಿ. ಸಾತದ್ದು ಸ್ಕೂಲ್ ಡ್ರೆಸ್ ಮೊದಲು ಹಾಕೊಂಡ್ಬಿಡ್ತೀನಿ, ಎಲ್ಲ ಕೊಳೆ ಆಗಿರುತ್ತೆ ಸ್ವಲ್ಪ ಜಾಸ್ತಿಯಾಗಿ. ಇಷ್ಟು ಬಟ್ಟೆಗಳನ್ನ ಬಿಡಿ ಬಟ್ಟೆಗಳನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಈಗ ತೋರಿಸಿ, ಸ್ಕೂಲ್ ಡ್ರೆಸ್ಗಳು ಮತ್ತು ಬಿಳಿ ಬಟ್ಟೆಗಳನ್ನು ಹಾಕ್ಕೊಳ್ತಿದ್ದೀನಿ. ಇಲ್ಲಿ ಬಿ ಎಷ್ಟದು? ಹೌದಾ, ಕಡೆ
ಮೇಲೆ ಮುಚ್ಚಳ ಇಲ್ಲಿ ಸ್ವಿಚ್ ಆನ್ ಮಾಡಿಕೊಂಡು ಇದನ್ನು 15 ಮಿನಿಟ್ಸ್ಗೆ ಇಟ್ಬಿಡ್ತೀನಿ. ಸಾಕು, 10 ಮಿನಿಟ್ಸೇ ಸಾಕು ಅನಿಸುತ್ತೆ. ಚಲಕತ್ತವ ಜಾಸ್ತಿ ಆಗಿದಾವಲ್ಲ ನೀರು. ಬಿಡು ಬಿಡು, ಹಂಗೆಲ್ಲ ಹಿಡಿಬಾರ್ದಪ್ಪ. ಬಿಡು ನೋಡಿ ಎಷ್ಟು ತಪ್ಪಾಗಿದೆ ವೇಲಲ್ಲ. ಬಿಡು ಬಿಡು, ನಡಿ ಹೊರಗೆ ಹೋಗ್ಬಾ ಬಾ. ನಾವು ಅಷ್ಟೊತ್ತಿಗೆ ಕೈ ತೊಳ್ಕೊ ಅಪ್ಪು, ಕೈ ತೊಳ್ಕೊ ನಡಿ. ಅದು 10 ಮಿನಿಟ್ಸ್ ಆಗ್ಬೇಕು, ಬಿಡು ಸಾಕು, ಮುಟ್ಬೇಡ. 10 ಮಿನಿಟ್ಸ್ ಆಗಿಂದ ಬಂದು ನೋಡೋಣ. ಅಯ್ಯೋ ಬಾ. ಅಲ್ಲಿ ನಾನು ವಾಷಿಂಗ್ ಮಿಷನ್ನ ಸ್ಟಾರ್ಟ್ ಮಾಡಿಟ್ಟು ಬಂದು ಇಲ್ಲೇ ಅಡುಗೆ ಮಾಡ್ತಾಯಿದ್ದೆ. ಸ್ವಲ್ಪ ಬೇಳೆ ಸಾಂಬಾರು, ಈ ಕಡೆ ಅನ್ನ ಕೂಡ, ಎರಡನ್ನೂ ಕೂಡ ಮಾಡ್ತಾಯಿದ್ದೆ. ಅದು ಅಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. 10 ಮಿನಿಟ್ಸ್ ಆಗಿದ ನಂತರ ಅದು ಬಂದಾಗಿರುತ್ತೆ. ನೋಡೋಣ ಬನ್ನಿ. ಇವಾಗ ನಾನು ಬಂದು 10 ಮಿನಿಟ್ಸ್ ಆಯಿತು ಇಲ್ಲಿ ಒಳಗಡೆ ಕೆಲಸ ಮಾಡೋದಕ್ಕೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತಾನಾಗಿಯೇ ಆಫ್ ಆಗಿದೆ. ಸೌಂಡ್ ಏನೂ ಇಲ್ಲ ಈಗ. ಇದು ಅಷ್ಟು ಗಡ್ಬಡ್ ಅನ್ನೋ ಥರ ಸೌಂಡ್ ಇರಲ್ಲ, ಸುಮ್ಮನೆ ಲೈಟಾಗಿ ಸೌಂಡ್ ಇರುತ್ತೆ. ಸೊ ಇವಾಗ ಎಲ್ಲ ಬಟ್ಟೆ ಕೂಡ ವಾಶ್ ಆಗಿದೆ. ಇವಾಗ ಇವನ್ನ ಒಂದೊಂದೇ ಬಟ್ಟೆ ತಗೊಂಡು ಹಾಕ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಇದು ನಮ್ಮ ಸಾತುದು ಸ್ಕೂಲ್ ಡ್ರೆಸ್ಸು. ಹಿಂದ್ಗಡೆ ಇಲ್ಲೆಲ್ಲ ತುಂಬ ಗಲೀಜು ಮಾಡ್ಕೊಂಡು ಬಂದಿರ್ತಾನೆ ಇಲ್ಲೆಲ್ಲ ಹಿಂದ್ಗಡೆ. ಸೊ ನಾನು ತಿಕ್ಕೇ ಇಲ್ಲ, ಏನು ಮಾಡೇ ಇಲ್ಲ. ಈ ವಾಷಿಂಗ್ ಮಿಷಿನಲ್ಲಿ ಹಾಕಿರೋದಷ್ಟೇ. ಸೊ ಸ್ವಲ್ಪ ನೀಟಾಗಿ ಎಲ್ಲದು ಕೊಳೆ ಬಿಟ್ಕೊಂಡೇ ಇದೆ ನೋಡಿ. ಇನ್ನೊಂದು ಸರಿ ಇದನ್ನು ಬೇರೆ ನೀರಲ್ಲಿ, ಸ್ವಚ್ಛವಾದ ನೀರಲ್ಲಿ ಕ್ಲೀನಾಗಿ ಹಿಂಡಿ ಹಾಕ್ಕೊಂಡ್ಬಿಡ್ತೀನಿ. ಇನ್ನೊಂದು ರೌಂಡು ಬಟ್ಟೆ ಹಾಕೋದಿದೆ. ಸೊ ಹಾಗಾಗಿ ಈ ಬಟ್ಟೆ ನಾನು ಈ ಸರಿ ಕಂಪ್ಲೀಟಾಗಿ ಹಿಂಡ್ಕೊಳ್ತಾ ಇದ್ದೀನಿ. ಮಕ್ಕಳು ಮನೇಲಿ ಇದ್ದರೆ ಅಂತಂದರೆ ಸಾಕು, ಬರೀ ತಿನ್ನೋದಕ್ಕೆ ಏನಾದರೂ ಬೇಕು ಸ್ಪೆಷಲ್ ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಸೊ ಇವಾಗ ರಜೆ ಬೇರೆ ಬರ್ತಾ ಇದೆ ಅಲ್ವಾ, ಸಮ್ಮರಲ್ಲಿ ಹಾಫ್ ಡೇ ಬೇರೆ ಇದೆ. ಇವಾಗ ಸಾತುಗೆ ಬೆಳಗ್ಗೆ ಎಕ್ಸಾಮ್ ಮುಗಿಸ್ಕೊಂಡು ಬಂದುಬಿಡ್ತಾನೆ. ಆಮೇಲೆ ಬಂದಿದ್ದ ನಂತರ ಏನಾದರೂ ಅಂತ ಕೇಳ್ತಾನೆ ಇರ್ತಾನೆ ಪದೇ ಪದೇ. ಸೊ ಅದಕ್ಕೋಸ್ಕರ ಹೊರಗಿಂದ ಏನು ಬೇಡಪ್ಪ, ಮನೆಯಲ್ಲೇ ಹೆಲ್ದಿಯಾಗಿ ಅಮ್ಮ ರೆಡಿ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪ ಬೆಳಗ್ಗೆ ಕೂರಿಸಿ ಹೇಳಿದರು. ಅದಕ್ಕಾಗಿ ಏನಾದರೂ ಸ್ಪೆಷಲ್ ಬೇಕು ಅಂತ ಕೇಳ್ದ. ನಮ್ಮ ತೋಟದಲ್ಲಿ ಬಿಟ್ಟಿರೋ ಬಾಳೆಹಣ್ಣು ಕಾಯಿಯನ್ನು ಬಿಡಿಸ್ಕೊಂಡು ಈಗ ಬಜ್ಜಿಯನ್ನು ರೆಡಿ ಮಾಡಿಕೊಡ್ತಾ ಇದ್ದೀನಿ ಅವನಿಗೋಸ್ಕರ. ಪಾಪ ಅವನಿಗೆ ಹೇಳಿದ ನಂತರ ಮತ್ತೆ ನಾವು ಬಿಟ್ಟರೆ ಸುಳ್ಳು ಹೇಳ್ತಾರೆ ಅಪ್ಪ ಅಮ್ಮ ಅನ್ನೋ ಥರ ಆಗಿಬಿಡುತ್ತಲ್ವ. ಅದಕ್ಕೋಸ್ಕರ ಹಾಗೆ ಮಾಡೋದು ಬೇಡ ಅಂಥೇಳಿ ಕೆಲವೊಂದಿಷ್ಟು ಹಣ್ಣಾಗಿರೋದಿತ್ತು, ಕೆಲವೊಂದಿಷ್ಟು ಕಾಯಿ ಇತ್ತು, ಅದೆಲ್ಲ ಕಟ್ ಮಾಡ್ಕೊಂಬಂದ್ರಿ ಇವಾಗ ನಮ್ಮ ಇದನ್ನ. ಅದನ್ನೇ ತೊಗೊಂಡು ಒಂದಿಷ್ಟು ಹಣ್ಣಿರೋದು ತಿಂತಾಯಿದ್ರು. ಇನ್ನು ಸ್ವಲ್ಪ ಕೆಲವೊಂದಿಷ್ಟು ಹಾಲು, ಬಾಳೆಹಣ್ಣು, ಸಕ್ಕರೆ ಎಲ್ಲ ಹಾಕಿ ಸಲಾಡ್ ಮಾಡಿದೆ. ಒಂದು ಈ ರೀತಿ ಬಜ್ಜಿ ಮಾಡಿದೆ. ಕೆಲವೊಂದು ಟೈಮ್ ನೋಡಿ ಎಷ್ಟಾಗೈತೆ ನೈಟು. ಮಕ್ಕಳು ಪಾಪ ಆಸೆ ಪಟ್ಟು ನಿನ್ನೆಯಿಂದ 10 o'clock ನಿನ್ನೆಯಿಂದ ಪಡ್ಡು ಅಂತ ಕೇಳ್ತಿದ್ರ. ಸಾತದಲ್ಲ, ಮತ್ತೆ ನಾಳೆ ಸಂಡೇ ಇದೆ ಹೇಗೂ ಮನೇಲಿ ಬೇರೆ ಇರ್ತಾನೆ ಸಾತು, ಆರಾಮಾಗಿ ತಿನ್ಕೊಳ್ಳಿ ಅಂತೇಳಿ ಕಾಮಾಗಿ ಎಕ್ಸಾಮ್ ಮುಗಿಸಿರ್ತಾನ. ಪಡ್ಡು ಮಾಡೋದು ಕಾಮಾಗಿ ಎಕ್ಸಾಮ್ ಮುಗಿಸಿ ಪಡ್ಡಿನ ರಾಜ ಅಂದರೆ ಇಷ್ಟ, ಪಡ್ಡು ಅಂದರೆ ಇಷ್ಟ. ಏನು ಕೇಳಿದ್ರು ಪಡ್ಡು. ಏನು ನಾಷ್ಟ ಬೇಕಾದ್ರೆ ಪಡ್ಡು ಮಕ್ಕಂಡ್ಬಿಟ್ರೆ ಆಲ್ರೆಡಿ ಅವರು. ಇದು ಚುಬ್ಬಿ, ಇದು ಚಮ್ಮಿ, ಎರಡು ಪಚ್ಚಂಬಿಟ್ಟವು. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಒಂದು ಕಾಣಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.